ಇದು ನಮ್ಮ ಅಜ್ಜಿ ಊರು ಅಂತೇಳಂದ್ರೆ ಎಷ್ಟು ಖುಷಿ. ಅದರಿಗೂ ಅವ್ರವ್ರ ಅಜ್ಜಿ ಮನೆಗೆ ಹೋಗಬೇಕು ಅಥವಾ ಅಮ್ಮನ ಮನೆಗೆ ಹೋಗಬೇಕು ಅಂತೇಳಂದ್ರೆ ಚಿಕ್ಕ ವಯಸ್ಸಿಂದ ಅದೇನೋ ಒಂಥರ ತುಂಬ ಖುಷಿ. ಇತ್ತೀಚೆಗಂತೂ ಹೋಗೋದು ಬಿಟ್ಬಿಟ್ಟಿದ್ವಿ. ಏನಕ್ಕೆ ಅಂತೇಳಂದ್ರೆ ಏನೂ ರೀಸನ್ ಇರ್ತಾ ಇರಲಿಲ್ಲ ಹೋಗಲಿಕ್ಕೆ ಅಂತೇಳಿ. ಹಬ್ಬ ಅಂತೇಳಂದ್ರೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಈ ಮದುವೆಗಾಗಲಿ ಹೋಗಬೇಕು ಅಂತೇಳಿ ಅಂದ್ಬಿಟ್ಟು ಬಂದೆ ನಾನು. ಇವಾಗ ಬೇಕಾದರೆ ನೋಡ್ತಾ ಇದ್ದೀನಿ ಎಲ್ಲ ರೂಟು ಚೇಂಜ್ ಆಗಿಬಿಟ್ಟಿದ್ದಾವೆ. ಸುಮಾರು ನಾನು 7-8 ವರ್ಷದ ಹಿಂದೆ ಬಂದಿದ್ದೆ ಅನ್ಕೋತೀನಿ ಈ ಊರಿಗೆ. ರೂಟ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಮನೆಗಳೆಲ್ಲ ಬೇರೆ ಬೇರೆ ಕಡೆಗಳೆಲ್ಲ ಆಗಿಬಿಟ್ಟಿದೆ. ಒಂದು ಗೃಹ ಪ್ರವೇಶಕ್ಕೂ ಬರೋಕ್ಕಾಗಿರಲಿಲ್ಲ ನನಗೆ. ನಮ್ಮಮ್ಮ ಹೋಗ್ತಾ ಇದ್ವ, ನಾವು ಮತ್ತೇನು ಹೋಗೋದು ಅಂತೇಳಿ ಅಂದ್ಬಿಟ್ಟು ಓದ್ಕೊಳ್ತಾ ಇದ್ವ, ಹಾಗಾಗಿ ನಾವು ಹೋಗ್ಲಿಕ್ಕೆ ಆಗಿರಲಿಲ್ಲ. ಇವಾಗ ಬಂದು ನೋಡಿದರೆ ಎಲ್ಲ ಕಡೆ ಚೇಂಜ್ ಆಗಿಬಿಟ್ಟಿದೆ. ಆದರೂ ಒಂದು ಫೀಲಿಂಗ್ಸ್ ಇದ್ದೇ ಇರುತ್ತಲ್ವ, ಓ ಇದು ನಮ್ಮ ಅಜ್ಜಿ ಊರು. ಒಂದಿಷ್ಟು ಗುಂಪುಗಳು ಮಾಡಿಕೊಂಡು ಬಂದಿರೋ ಅಣ್ಣ ತಮ್ಮ ತಂಗಿಯವ್ರ ಜೊತೆಗೆಲ್ಲ ಒಂದಿಷ್ಟು ಜನ ಇಲ್ಲೇ ಇರ್ತಿದ್ವಿ ನಾವು ಆಲ್ಮೋಸ್ಟ್ ಚಿಕ್ಕವರಿದ್ದಾಗ. ಇವಾಗಂತೂ ಬರೋದಕ್ಕೆ ಆಗ್ತಾಯಿಲ್ಲ ನೋಡಿ. ಅವಾಗೆಲ್ಲ ಇಲ್ಲೇ ಇರ್ತಿದ್ವಿ, ಈಗ ಬರೋದಕ್ಕೆ ಆಗ್ತಾಯಿಲ್ಲ. ಅಷ್ಟೇ ಡಿಫ್ರೆನ್ಸ್ ಅಲ್ವಾ, ದೊಡ್ಡವರು ಇದ್ದಾಗ್ಲೂ ಚಿಕ್ಕವರಿದ್ದಾಗ್ಲೂ. ಯಾವುದೇ ಹೆಣ್ಮಕ್ಳಿಗೆ ಆಗಲಿ ಅಜ್ಜಿ ಮನೆ ಅಂತೇಳಂದ್ರೆ ಸಾಕು, ಎಲ್ಲಿಲ್ಲದ ಖುಷಿ ಬರ್ತಾಯಿತ್ತು ನಾವು ಚಿಕ್ಕವರಿದ್ದಾಗ. ನಮ್ಮಮ್ಮ ಹೇಳೇ ಕರ್ಕೊಂಡು ಬರೋದು, ನೀವು ಗಲಾಟೆ ಮಾಡೋದಾಗಲಿ ಕಾಡಿಸೋದಾಗಲಿ ಮಾಡಿದರೆ ಮಾತ್ರ ನಾನು ಊರಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳೋದು. ಇಲ್ಲಮ್ಮ ನಾವೇನೂ ಮಾಡೋದಿಲ್ಲ ಅಂತೇಳಂದ್ಬಿಟ್ಟು ಮತ್ತೆ ನಮ್ಮ ಮನೆಯಿಂದೇ ಬೆನ್ನತ್ಕೊಂಡು ಬಂದುಬಿಡ್ತಾಯಿದ್ವಿ. ಅದೆಲ್ಲ ಒಂಥರ ಮೆಮೊರಿ ನೆನೆಸ್ಕೊಂಡ್ರೆ ಖುಷಿ ಅನಿಸುತ್ತೆ. ಇವಾಗ ಅದೆಲ್ಲ ಮನೇಲಿರೋಂಥ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಅದು ಆಲದಳ್ಳಿಲಿತ್ತು. ಇವಾಗ ದೇವಸ್ಥಾನ ಮೇಲೆ ಇರೋದ್ರಿಂದ ಎಲ್ಲ ಮೇಲೆ ಹತ್ಕೊಂಡು ಹೋಗಿ ಅಲ್ಲೂ ಒಂದಿಷ್ಟು ಶಾಸ್ತ್ರಗಳಿರುತ್ತೆ. ಹೆಣ್ಣಿನ ಕಡೆಯವ್ರನ್ನ ಒಂದು ಸ್ವಲ್ಪ ಜನ ಕರ್ಕೊಂಡು, ಗಂಡಿನ ಕಡೆಯವ್ರನ್ನ ಒಂದು ಸ್ವಲ್ಪ ಜನ ಕರ್ಕೊಂಡು ಗಂಡು ಮಕ್ಕಳನ್ನು ಪೂಜೆ ಮಾಡಿ ಅವರಿಗೂ ಸ್ವಲ್ಪ ಅಕ್ಷತೆ ಕಾಳು ಸಾಸಿವೆ ಎಲ್ಲ ಈ ಥರ ಮಾಡಿಟ್ಟು, ಆಮೇಲೆ ಹೆಣ್ಮಕ್ಳಿಗೂ ಅದೇ ಥರ ಮಾಡ್ತಾರೆ. ವಿಭೂತಿ ಕಟ್ಟೆಲ್ಲ ಹಾಕಿಬಿಟ್ಟು ಅದಾದಮೇಲೆ ನಾವೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಚೌಟ್ರಿ ಒಳಗೆ ಎಂಟ್ರಿ ಆಗ್ತೀವಿ. ಇವಾಗ ಎಂಟ್ರಿ ಆಗಿ ಮತ್ತು ಮದುಮಗಳು ರೆಡಿ ಆಗಲೇಬೇಕಲ್ವಾ, ಅಲ್ಲಿಂದ ಬಂದಿದ್ರಲ್ಲೇ ಇರಲಿಕ್ಕಾಗಲ್ಲ ಅಲ್ವಾ, ಹಾಗಾಗಿ ಅವ್ರು ರೆಡಿ ಆಗ್ಲಿಕ್ಕೆ ಹೋದರು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿರ್ತೀವಲ್ವ, ಸ್ವಲ್ಪ ಮಾತುಕತೆ ಚಮಕ್ಕು ಸ್ವಲ್ಪ ಖುಷಿ ಇದೆಲ್ಲ ಇದ್ದೇ ಇರುತ್ತೆ. ಇವಾಗ ನಮ್ದು ಅದೆಲ್ಲನೂ ಮುಗಿಸ್ಕೊಂಡು ಅದಾದಮೇಲೆ ಊಟಕ್ಕೆ ಅಂತ ಬಂದ್ವಿ. ಆಲ್ಮೋಸ್ಟ್ ನಾವು ಎಲ್ಲೇ ಹೋದ್ರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತೇಳಿದ್ರೆ ಸಿಗೋದೇ ಅಪರೂಪ. ಆ ಟೈಮ್ನ ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಸಿಗಲ್ಲ. ಹಾಗಾಗಿ ಆದಷ್ಟು ನಾವು ಜೊತೆ ಕೂತ್ಕೊಂಡು ಊಟ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಕಾದ್ಬಿಟ್ಟು ಊಟಕ್ಕೆ ಹೋಗ್ತೀವಿ. ನೈಟ್ ಪೂರ್ತಿ ಶಾಸ್ತ್ರಗಳಿದ್ದೇ ಇರುತ್ತಲ್ವ, ಹಾಗಾಗಿ ಒಂದೊಂದನ್ನೇ ದೊಡ್ಡವ್ರು ಹೇಗೆ ಹೇಳ್ತಾ ಇರ್ತಾರೋ ಆ ಥರ ಫಾಲೋಅಪ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.